ಹಾಯ್ ಗೈಸ್, ನಿನ್ನೆ ಟಿಪಿಕಲ್ ಕನ್ನಡಿಗ ಅವರು ಒಂದು ಚಾಲೆಂಜ್ ಮಾಡಿದರು. ಒನ್ ಜಾಯಿಂಟ್ ಕನ್ನಡ ಮತ್ತು ವಿಕಾಸ್ ಗೌಡ ಅವ್ರಿಗೆ. ಆ ಚಾಲೆಂಜ್ನ ವಾಲಂಟ್ರಿಯಾಗಿ ನಾನು ತೊಗೊಂಡಿದ್ದೆ. ಇವಾಗ ಆ ಚಾಲೆಂಜ್ಗೋಸ್ಕರ ಬೇಗ ಎದ್ದಿದ್ದೀನಿ. ಬೆಳಿಗ್ಗೆ ಟೈಮ್ ಎಷ್ಟು ಅಂತ ನೋಡ್ಕೊಬನ್ನಿ. ಫೋನ್ನ ಚಾರ್ಜ್ಗೆ ಹಾಕಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸಿಗ್ತೀನಿ ಗೈಸ್. ಎಷ್ಟೇ ಬೇಗ ಎದ್ದು ಎಷ್ಟೇ ನೀಟಾಗಿ ಪ್ರಿಪೇರ್ ಆದರೂ ಕೊನೆ ಟೈಮಲ್ಲಿ ಏನಾದರೂ ಒಂದು ಮರ್ತಿರ್ತೀವಿ. ಪರ್ಸು ಮತ್ತು ಟೋಪಿನೇ ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಹಿಂದಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಅಮ್ಮನ ಕೈಲಿ ತರ್ಸ್ಕೊತಾ ಇದ್ದೀನಿ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಬರ್ತಾ ಇದೆ, ಕೇಳಿ ನೋಡ್ತೀನಿ. ಗೈಸ್, ನಿಮಗೆಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಏನಕ್ಕೆ ಬಸ್ಸಲ್ಲಿದ್ದೀನಿ ಅಂತ. ರಾತ್ರಿ ರಾಜಾಜಿನಗರಿಂದ ಕೆಲಸ ಮುಗಿಸಿ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಲ್ಲಿ ನೈಟ್ ಮಲ್ಲಿಗೆ ಮತ್ತೆ ಬೆಳಿಗ್ಗೆ ಎದ್ದು ಸ್ಯಾಟಲೈಟ್ ಬಂದು ಚಾಲೆಂಜ್ನ ಫೇಸ್ ಮಾಡ್ತೀನಿ. ಗೈಸ್, ವ್ಲಾಗ್ ಮಾಡೋ ಖುಷಿಲಿ ಹೆಲ್ಮೆಟೇ ಎತ್ಕೊಂಡಿಲ್ಲ. ಎಲ್ಲಿಟ್ನೋ ಗೊತ್ತಿಲ್ಲ, ಬಸ್ಸಲ್ಲಿ ಅಂತ ಗೊತ್ತಿಲ್ಲ. ಬಸ್ ಹುಡುಕ್ಬೇಕಲ್ಲ ಗುರು. ಇವಾಗ ಒಂದು ನಿಮಿಷ ಗೈಸ್, ಬಸ್ ಹುಡುಕ್ಬಿಟ್ಟು ಸ್ವಲ್ಪ ಆನ್ಲೈನ್ ಬರ್ತೀನಿ. ಬಸ್ಸಲ್ಲಿ ಹುಡುಕ್ಲಿ ಗುರು. ಇವಾಗ ನಾನು ಯಪ್ಪ ಬೆಳಿಗ್ಗೆಯಿಂದ ಬರೀ ಎಡವಟ್ಟೆ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಸ್ ಇಲ್ಲಿ ಕಳ್ಕೊಂಡಿದ್ದೆಲ್ಲ ಇದೇ ಥರ ಸಿಕ್ಬಿಟ್ರೆ ಎಷ್ಟು ಖುಷಿಯಾಗಿರುತ್ತಲ್ಲ. ಈ ಬಸ್ಸಲ್ಲೇ ಬಂದಿದ್ದು. ಹೆಲ್ಮೆಟ್ ಇದೆಯಾ ಏನು ನೋಡೋಲ್ಲ ಅವನು. ಓಹ್, ಇದೆ ಗುರು. ಲ್ಯಾಟ್ರಿ. ಹೆಲ್ಮೆಟ್ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಟೂ ವೀಲರ್ಸ್ ಅವ್ರು ಯಾರು ಡ್ರಾಪ್ ಕೊಡಲ್ಲ. ಅದಕ್ಕೋಸ್ಕರ ಗೈಸಲ್ಲಿ ಯಾವುದೋ ಕಾರ್ ಬರ್ತಾ ಇದೆ. ಮತ್ತು ಏನಂತಾರಲ್ಲ ಗೈಸ್, ಇಲ್ಲಿ ನಿಂತ್ಕೊಂಡ್ರೆ ಕಷ್ಟ ಆಗ್ಬೋದು. ಮುಂದೆ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಅಯ್ಯೋ ಯಾಕೆ ಜನರೇ ಇರ್ತಾರಲ್ಲ, ಅವಾಗ ಕೇಳ್ಬೋದು. ಬನ್ನಿ ಏನಾಗುತ್ತೆ ನೋಡೋದು. ಗೈಸ್, ಸಿಗ್ನಲ್ ಬಿಟ್ಟು ಗಾಡಿಗಳು ನಿಂತ್ಕೊಳ್ಳಿ. ಅದಾದ್ರೂ ಗಾಡಿ ನಿಂತಿದೆ, ಬನ್ನಿ ಕೇಳೋದ ಗೈಸ್. ಗೂಡ್ಸ್ ಗಾಡಿ ನಾವು ಯಾವಾಗ ನೀನ್ ನೋಡ್ಬೇಕು ಅಂತ ನಾನು ಸಾಯ್ತಾ ಇದ್ದೀನಿ. ನೀನ್ ನೋಡ್ದಂಗೆ ಹೋಯ್ತಿಯಾ? ಗೂಡ್ಸ್ ಗಾಡಿನ ಫೋಕಸ್ ಮಾಡಬೇಕು. ಯಾಕಂದರೆ ಅವ್ರು ದೂರ ಹೋಗ್ತಾ ಇರ್ತಾರಲ್ಲ, ಮೈಸೂರು ಹೋಗ್ತಾ ಇರ್ತಾರಲ್ಲ, ಮಾತು ಕೇಳೋದು. ಅಣ್ಣ, ಮೈಸೂರು ಹೋಯ್ತಾ ಇದ್ದೀರಾ? ಮೈಸೂರು ಡ್ರಾಪ್ ಮೈಸೂರು. ಹಾಂ, ಯೂಟ್ಯೂಬ್ ಚಾನಲ್ ಡ್ರಾಪ್ ಮಾಡ್ತೀರಾ ಮೈಸೂರಿಗೆ? ड्रॉप चन्नपट्टनम. हाँ, अब कहाँ जाता भाई? हाँ भाई, रुको भाई, अब कहाँ जाता भाई? मैसूर. हमको चन्नपट्टना को छोड़ो भाई. हम इवाग ಕೇಳ್ದವನಿಗೆ ಕನ್ವಿನ್ಸ್ ಮಾಡೋಷ್ಟರಲ್ಲೇ ಸಿಗ್ನಲ್ ಬಿಟ್ಬಿಡ್ತು. ಪಾಸ್ ಆಗೋದ, ನೆಕ್ಸ್ಟ್ ಸಿಗ್ನಲ್ ತನಕ ವೆಯ್ಟ್ ಮಾಡೋದು, ಆಮೇಲೆ ಚೆಕ್ ಮಾಡೋದು ಏನಾಗುತ್ತೆ. ಗೈಸ್, ಮತ್ತೆ ಸಿಗ್ನಲ್ ಬಿದ್ದೈತೆ. ಬನ್ನಿ ಗೂಡ್ಸ್ ಕಡೆ ಕೇಳೋದು. ಅಣ್ಣ, ಯಾವ ಸೈಡ್ ಐತೆ ಇದ್ದೀರಾ? ಅಣ್ಣ, ಯಾವ ಸೈಡ್ ಐತೆ ಇದ್ದೀರಾ? ನೆಲಮಂಗಲ. ಅಣ್ಣ, ನಂಗೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ನನ್ನ ಯೂಟ್ಯೂಬ್ ಚಾನಲ್ ಐತೆ, ವ್ಲಾಗ್ ಮಾಡ್ತಾಯಿದ್ದೀನಿ. ಮೈಸೂರು ಹೋಗಬೇಕು. ಅಲ್ಲ, ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ ಡ್ರಾಪ್ ರೈಟಾ? ಶಿಟ್. ಅಣ್ಣ, ಯಾವ ಸೈಡ್ ಹೋಗ್ತಾ ಇದ್ದೀರಾ? ಅಣ್ಣ, ನೀವು ಯಾವ ಸೈಡ್ ಹೋಗ್ತಾ ಇದ್ದೀರಾ? ನಾನು ಮೈಸೂರು ಹೋಗಬೇಕು. ಸ್ವಲ್ಪ ಡ್ರಾಪ್ ಮಾಡ್ತೀರಾ ನನಗೆ ಚನ್ನಪಟ್ಟಣ ತನಕ? भाई
कहाँ जाता भाई तुम? मैसूर। हमको चनपटना में छोड़ कर दिया। वो नहीं छोड़ में छोड़ो जल्दी भैया, हमारे पास पैसा नहीं है। 2 रुपये भाई, डोर लॉक है। चनपटना नहीं छोड़ भाई, छोड़। तुम्हारा नाम है भाई? राजेश। हमारा यूट्यूब चैनल है, हम मैसूर जाता 0 पैसा में। ಇವ್ರ ಹೆಸರು ರಾಜೇಶ್. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ ಅಂತ. ಇವ್ರು ನನಗೆ ಡ್ರಾಪ್ ಕೊಡೋಕೆ ಒಪ್ಕೊಂಡ್ರು. ಇದು 4ರಿಂದ 5ನೇ ಗಾಡಿ ಇರ್ಬೋದು. ಮತ್ತು ಅವ್ರು ಹೇಳಿದ್ದಾರೆ ಟೆಕ್ನಿಕಲ್ ಕನ್ನಡವರು 70 ಕಿಲೋಮೀಟರ್ ಮೇಲೆ ಜರ್ನಿ ಮಾಡಬಾರ್ದು ಒಂದು ಗಾಡಿಗೆ ಅಂತ. ಹಾಗಾಗಿ ಮಂಡ್ಯಕ್ಕೆ ಚೆಕ್ ಮಾಡಿದೆ, 84 ಕಿಲೋಮೀಟರ್ಸ್ ಇತ್ತು. ಅದಕ್ಕೆ ಮದ್ದೂರಿಗೆ ಚೆಕ್ ಮಾಡಿದೆ, 68 ಕಿಲೋಮೀಟರ್ಸ್ ಇದೆ. ಚನ್ನಪಟ್ಟಣದಿಂದ ಒಂಚೂರು ಮುಂದೆ ಬಿಟ್ಟು छुट्टी नहीं है, कोई छुट्टी नहीं. ನೋಡಿ, ನಮಗೆ 20-30 ಸಾವಿರ ಸ್ಯಾಲ್ರಿ ಕೊಟ್ಟು ಶನಿವಾರ ಭಾನುವಾರ ರಜಾ ಕೊಟ್ಟು ಮತ್ತೆ ಹೈಟ್ ಸರಿ ಹೋಗಿಲ್ಲ ಅಂತ ಕೆಲಸ ಬಿಡ್ತೀವಿ. ಅದ್ರ ಮಧ್ಯೆ ಇಂಥವ್ರನ್ನ ನೋಡ್ಕೊಂಡು ಜೀವನ ಮಾಡ್ತಾರೆ. ಅದೇ ಹೇಳೋದು, ಚಿಂತೆ ಇದ್ದರೆ ಚಿಂತೆಲೂ ನಿಮಗೆ ಅಂತ ಇಂಥವ್ರನ್ನ ನೋಡಿ ನಾವು. ಅವನಿಗೆ ಕನ್ನಡ ಬರಲಿಲ್ಲ, ನನಗೆ ಹಿಂದಿ ಬರಲಿಲ್ಲ. ಎಲ್ಲಿದ್ದೀನಿ ಅಂತಲೂ ಗೊತ್ತಾಯ್ತಾ ಇಲ್ಲ. ಒಟ್ಟಿನಲ್ಲಿ ಬೆಂಗಳೂರು ಸಿಟಿ ಒಳಗಡೆನೇ ಇದ್ದೀನಿ. ಇಲ್ಲೇ ಲಾಸ್ಟು ನಾನು ಮೈಸೂರಿಗೆ ಹೋಗ್ತಾ ಇಲ್ಲ, ಇಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತಂದ. ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡೆ. ಮತ್ತು ಈ ಪೆಟ್ರೋಲ್ ಬಂಕ್ವರ್ನ ಕೇಳಿದೆ, ಅಣ್ಣ ನಾನು ಮೈಸೂರಿಗೆ ಹೋಗ್ಬೇಕು ಬೈಕ್ ಕಲಿಸಿದ್ದೆ, ಯಾವುದಾದ್ರೂ ಗೂಡ್ಸ್ ಗಾಡಿ ಬರುತ್ತಾ ಅಣ್ಣ ಅಂತ. ಹಾಂ ಬರುತ್ತೆ ಕಣಪ್ಪ, ಇಲ್ಲೇ ಇರಪ್ಪ, ನಾನೇ ಕೇಳಕ್ಕೆ ಕೂಸ್ತೀನಿ ಅಂತ. ಅದಕ್ಕೋಸ್ಕರ ಈ ಪೆಟ್ರೋಲ್ ಬಂಕಲ್ಲೇ ನೆಕ್ಸ್ಟ್ ಗಾಡಿ ಬರೋದಂತ ವೆಯ್ಟ್ ಮಾಡ್ಕೊಂಡಿರ್ತೀನಿ. A few moments later. ಇಲ್ಲೊಬ್ರು ಬ್ರೀಝಾ ಕಾರವ್ರು ಬಂದರು. ಅವ್ರನ್ನ ಕೇಳಿದೆ, ನಾನು ಮೈಸೂರಿಗೆ ಹೋಗಬೇಕು, ನಾನು ಡ್ರಾಪ್ ಮಾಡ್ತೀರಾ ಅಂತ. ಅದಕ್ಕೆ ಮಂಡ್ಯ ತನಕ ಹೋಗ್ತೀನಿ ಬಾ, ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹತ್ಕೊಂಡೆ. ಮುಂದೆನೇ ಕುತ್ಕೊಳ್ಳ ಬ್ರೋ, ಮುಂದೆ ಕೂತ್. ಬ್ರೋ ನಿಮ್ಮ ಹೆಸರು ಬ್ರೋ? ಆದರ್ಶ್ ಅಂತ. ಆದರ್ಶ್. ಓಕೆ ಫ್ರೆಂಡ್ಸ್, ಮಂಡ್ಯದಲ್ಲಿ ಸಿಗ್ತೀನಿ. ಮಂಡ್ಯ ಒಂದಷ್ಟು ಸುಲಭ ಅಲ್ಲ. ಬೇಕಿದ್ರೆ ಮೈಸೂರಿಗೆ ಡೈರೆಕ್ಟ್ ಯಾವುದಾದ್ರೂ ಕಾರೋ ಬೈಕೋ ಯಾವುದಾದ್ರೂ ಗಾಡಿ ಏನೋ ಸಿಗ್ಬೋದು, ಒಂದೇ ಸಲ ಹೋಗ್ಬಿಡ್ಬೋದು. ಆದರೆ ಇವರು 70 ಕಿಲೋಮೀಟರ್ಸ್ ಲಾಸ್ಟ್ ಅಂತ ಹೇಳಿದಾರಲ್ಲ, ಮಿನಿಮಮ್ 3 ವೆಹಿಕಲ್ ಆದರೂ ಬೇಕೇ ಬೇಕು. ನೋಡೋದ, ಆಲ್ರೆಡಿ 2 ಆಯಿತು. ನೆಕ್ಸ್ಟ್ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಕೀಪ್ ವಾಚಿಂಗ್. ಯಾವುದೋ ಒಂದು ಕಾರ್ ಕೇಳೋದ. ಬ್ರೋ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅಲ್ಲ ಮಂಡ್ಯಾಗ ಅಮೌಂಟ್ ಇಲ್ಲ ನನ್ನ ಹತ್ರ. ಅಲ್ಲ ಕೇಳಿದೆ. ಗಾಡಿ ನೋಡಿಲ್ಲ ನೀವು ಎಲ್ಲ? ಪುಣ್ಯಾತ್ಮ ಪುಣ್ಯಾತ್ಮ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ₹1 ಖರ್ಚಿಲ್ಲದೆ ಬೆಂಗಳೂರಿಂದ ಮೈಸೂರಿಗೆ ಹೆಂಗೆ ಹೋಗೋದು ಅಂತ ಡ್ರಾಪ್ ತಗೊಂಡು. ಆಮೇಲೆ 70 ಕಿಲೋಮೀಟರ್ಸ್ ಮೇಲೆ ಒಂದು ಗಾಡಿ ಹೋಗೋಂಗಿಲ್ಲ. 70 ಕಿಲೋಮೀಟರ್ಸ್ ತನಕ ಅಷ್ಟೇ ಒಂದು ಗಾಡಿ ಲಿಮಿಟ್, ಅದ್ರ ಮೇಲೆ ಹೋಗೋಂಗಿಲ್ಲ. ಇವಾಗ ಬೆಂಗಳೂರಿಂದ ಬಂದೆ, ಅದಕ್ಕೆ ಇಲ್ಲಿ ನಾನು ಮಂಡ್ಯ ಹೋಗ್ತಾ ಇದ್ದೀನಿ. ನೋಡ್ತೀನಿ ಬನ್ನಿ. ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ಸ್. ಮಂಡ್ಯ ಅಂತ ಅಂದರು, ಮಂಡ್ಯ ತನಕ ಬಂದೆ. ಮುಂದೆ ಮೈಸೂರು ಮೈಸೂರು. ಹಾಂ ಮೈಸೂರು. ಅದನ್ನು ಜೋರಾಗಿ ಹೇಳಿ ಬರ್ತದೆ ಇರ್ತಿದ್ದಾರೆ. ಮೈಸೂರು ಜಾತ ಬಾಡಿ ಹೋದ ಬಳ್ಳಿಯಿಂದ ಹೆವಿ ಹೈಟ್ ಐತೆ ಗುರು, ನೋಡಿ ಎಷ್ಟು ಹೈಟ್ ಐತೆ ಅಂತ. ಯಪ್ಪ. ಹಾಂ ಕೆಳಗಡೆ ಗಂಟು ಮೆಟ್ಲೈತೆ ಅಣ್ಣ, ಒಂದು ನಿಮಿಷ ಹೆಲ್ಮೆಟ್ ಎತ್ಕೋತೀನಿ.
ಅಣ್ಣ ಥ್ಯಾಂಕ್ಸ್ ಅಣ್ಣ. ಫೈನಲಿ ಮೈಸೂರು. ಗೈಸ್ ಫೈನಲಿ ಟಿಪಿಕಲ್ ಕನ್ನಡಿಗ ಮನೆ ರೀಚ್ ಆಗಿದ್ದೀನಿ. ₹1 ಖರ್ಚು ಮಾಡಿದೆ, ಬರೀ ಗಾಡಿಗಳನ್ನ ಡ್ರಾಪ್ಸ್ ತೊಗೊಂಡು. ನೋಡೋದು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಟಿಪಿಕಲ್ ಸರ್, ಟಿಪಿಕಲ್ ಕನ್ನಡಿಗ